ನನ್ನ ಫೋನ್ ಅವ್ನ ಫೋನ್ ಹೋಗಿ ನನ್ನ ಕೈ ಹೋಗಿ ಫೋನಿಗೆ 850 ಗುರು ಈ ಥರ ಬದ್ದೆ ಬೋಟ್ ತೊಗೊಂಡು ಬರ್ತಾರೆ. ಇದು ಗುದ್ಬಿಟ್ಟು ಎಲ್ಲಿ ಬಿದ್ದೋಗ್ತೀವಿ ಅನ್ನೋದು ಭಾರಿ ಭಯ ಇದೆ. ಬಟ್ ಎಷ್ಟು ಇನ್ನೂ ಅರ್ಧ ಕಿಲೋಮೀಟರ್ ದೂರ ಇದ್ದೀವಿ ಅಂತ ಯಾವಾಗ ಬೇಕಂದ್ರೂ ಸುನಾಮಿ ಆಗ್ಬೋದು. ಸುನಾಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಆ್ಯಂಡ್ ಇವತ್ತು 21 ಆಗಸ್ಟ್ ನಾವು 3 ಜನ ಫ್ರೆಂಡ್ಸ್ ವಾರ್ಕಳ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಧ್ಯಾಹ್ನ 3 ಗಂಟೆಗೆ 3:20ಕ್ಕೆ ಯಶವಂತಪುರದಿಂದ ಟ್ರೈನ್ ಇರೋದು. 16 hours ಚಿಲ್ಡ್ರೆ ಸಮಥಿಂಗ್ ಜರ್ನಿ ಇರೋದು ನಮಗೆ. ಸೊ ಹಾಗಾಗಿ AC ಕೋಚ್ನ ಬುಕ್ ಮಾಡಿದ್ದೀನಿ. ಫಸ್ಟ್ ಟೈಮ್ AC ಹೋಗ್ತಿರೋದಲ್ಲ ನೀನು? ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ AC ಕೋಚಿಗೆ ಹೋಗ್ತಾ ಇರೋದು. ನೋಡಬೇಕು ಅಲ್ಲಿ ಹೇಗಿರುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಒಬ್ಳಿದ್ದಾಳೆ, ನಿಂಗೆ ತೋರಿಸ್ತಾ ಇದ್ದೀನಿ ಜೀವನದಲ್ಲಿ. ಅವಳು ಇವಾಗ ಮೀಟಿಂಗಲ್ಲಿದ್ದಾಳೆ. ಬಿಕಾಸ್ ಇವತ್ತು ನಾವು ಯಾರೂ ರಜೆ ಹಾಕಿಲ್ಲ, ಹಾಗೆ ಎಮರ್ಸ್ಬಿಟ್ಟು ಆಫೀಸವ್ರಿಗೆ ಹೋಗ್ತಾ ಇರೋದು. ಹಂಗೆ ಮೊಬೈಲಲ್ಲೇ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರೋದು. ಇನ್ನೊಬ್ಳು ಬರ್ತಾ ಇದ್ದಾಳೆ. 3 ಜನ ನಾವು ಇಲ್ಲಿಂದಾನೇ ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ. ಸೊ ಕಾನ್ಶಿಯಸ್ ಆದ್ರೆ ವಿಡಿಯೋ ಆನ್ ಮಾಡ್ತಾ ಇಷ್ಟೊಂಕ ಮಾತಾಡ್ತಾ ಇದ್ರು. ಇಲ್ಲ, ಗೂಡ್ಸ್ ಗಾಡಿ ಬಂತಲ್ವಾ, ಗೂಡ್ಸ್ ಗಾಡಿ ಬಂತ ಅಂತ ಕಾನ್ಶಿಯಸ್ ಆಗ. ಗೂಡ್ಸ್ ಎಲ್ಲ ತಂದು ಪಿಲ್ಲೋ ಇದೆ, ಅದ್ರ ಎಲ್ಲ ಗಲೀಜ್ ಮಯ ಆಗಿದೆ. ಜೀವನದಲ್ಲಿ ಆಸೆ ಇಟ್ಕೋಬೇಕು ಇವಾಗ ಒಳ್ಳೊಳ್ಳೆ ಪಿಜ್ಜಾ ಅಂತಿದ್ದೀನಿ. ಪಿಲ್ಲೋ AC ಆನ್ ಆಗಿಲ್ಲ ಕಣೆ, ಆನ್ ಮಾಡೆ. ಅವರೇ ಆನ್ ಮಾಡ್ತಾರೆ ಅನ್ಸುತ್ತೆ. ಅದು AC. ವಾವ್, ಅದು AC ಈಗ. ಅಣ್ಣ AC ಆನ್ ಮಾಡಕ್ಕೆ ನಂಗನ್ಸುತ್ತೆ ಅದು ಬೆಡ್ಶೀಟ್ ಮತ್ತೆ ಪಿಲ್ಲೋ ಓವರ್ ಆಲ್ ಜಂಕ್ಸ್ ಇದೆ. ಚಿಪ್ಸು, ಇದು ನೋ ಪಾಮ್ ಆಯಿಲ್, ನೋ ಪಾಮ್ ಆಯಿಲ್ ಜಂಕ್. ರಿಫೈನ್ಡ್ ಆಯಿಲ್ ಅಲ್ಲಿ ಇದು 70 ರೂಪಾಯಿ ಸ್ವೀಟ್ ಬಿಸ್ಕೆಟ್. ಹಾಂ, ಬಿಸ್ಕೆಟ್ ಆರ್ಡರ್ ಮಾಡಿದ್ದಲ್ಲೇ. ಎಷ್ಟೇ? ಹಿಂಗೆ ನೋಡು ಪಕ್ಕ ಏನೋ ಹಿಂಗೊತ್ತು ಹಿಂಗಿಲ್ಲ ಹಿಂಗೊತ್ತು ಹಿಂಗೆ ಹೇಳಿ ಹೆಸರು ನನಗೆ ಕಡಿಲಿ ಹಿಂಗೆ ಹಿಂಗೆ ಕೂರಕಣಿ 8 ಕಾಕ ಇಲ್ಲೋ ನನ್ನ ಕೈ ಹೋಯ್ತು ಕಣ್ರೆ. ಒತ್ತು ಕೈ ಹೋಯ್ತು. ಹಿಂಗೆ ಹೇಳ್ಕೊ, ಹಿಂಗೆ ಹೋಯ್ತು. ನನ್ನ ಫೋನ್ ಅವ್ನ ಫೋನ್ ಹೋಗಿ ನನ್ನ ಕೈ ಹೋಗುತ್ತೆ. ನನ್ನ ಕೈ ಹೋಯ್ತು. ಪ್ಲೇಯರ್ಸ್ ಏಳು ಗಂಟೆ ಅಷ್ಟೊತ್ತಿಗೆ ತಿರುವನಂತಪುರಂ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ಇವಾಗ ನಾವು ಅಲ್ಲಿಂದ 30 ಕಿಲೋಮೀಟರ್ ಇದೆ ವರ್ಕಳ ಮೆರೈನ್ ಪ್ಯಾಲೇಸ್ ಅಂತ ನಾವು ಬುಕ್ ಮಾಡ್ಕೊಂಡಿರೋ ರೆಸಾರ್ಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆ, ಇಲ್ಲಿ ಇಲ್ಲಿ ನೀವೇನಾದರೂ ಹತ್ತಿರ ಇರೋ ರೈಲ್ವೆ ಸ್ಟೇಷನಿಗೆ ಬಂದು ನೀವೇನಾದರೂ ವರ್ಕಳ ರೀಚ್ ಆಗಬೇಕು ಅನ್ನೋದಾದರೆ ಊಬರು ಮತ್ತು ರ್ಯಾಪಿಡೋ ಇದೆಯಂತೆ. ನಾವು ಊಬರ್ ನೋಡಿದ್ವಿ, ಬಟ್ ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ತೋರಿಸ್ತು. ಸೊ ಹಾಗೆ ಆಟೋದಲ್ಲಿ ಟ್ರೈ ಮಾಡೋಣ, ಕಮ್ಮಿಗೆ ಹೇಳ್ಬೋದು ಅಂತ ಅಂದ್ಬಿಟ್ಟು ಬಂದ್ವಿ. 800 ರೂಪಾಯಿಗೆ ಇವಾಗ ಒಪ್ಕೊಂಡಿದ್ದಾರೆ. 30 ಕಿಲೋಮೀಟ್ರಿಗೆ 800 ರೂಪಾಯಿಗೆ ಒಪ್ಕೊಂಡಿದ್ದಾರೆ. ಸೊ ಇವಾಗ ಇನ್ನೇನು ಇವಾಗ ಹೊರಟಿದ್ದು
ಮೇ ಬಿ 1 hour ಆಗ್ಬೋದು ಅಲ್ಲಿ ಹೋಗಿ ರೀಚ್ ಆಗಲಿಕ್ಕೆ. ಅಲ್ಲಿ ಚೆಕ್ಕಿನ್ ಕೂಡ ಕೇಳಿದ್ವಿ, ಬಟ್ ನಮಗೆ ಗೊತ್ತಿಲ್ಲ ಇನ್ನು ಅಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡಬೇಕು. ಎಲ್ಲ ಎಣ್ಣೆಮುಖ ಬೀಚ್ ಕಾಣಿಸ್ತಿದೆ, ಗೊತ್ತಿಲ್ಲ ಏನು ಕೇಳಿಸ್ತಿದ್ಯೋ ಇವಾಗ. ಒಟ್ಟು ಇಲ್ಲಿ ಬೀಚ್ ಇದೆ. ಮೋಸ್ಟ್ ಪ್ರಾಬ್ಲಿ ಹಿಂಗೆ ಹೋಗ್ಬೇಕನ್ಸುತ್ತೆ ಕೆಳಗಡೆ ಅಲ್ಲ. ಹಾಂ, ಹಿಂಗೆ ಹೋಗ್ಬೇಕು. ಅದನ್ನು ವೇ ಇದೆ ಮೇ ಬಿ ಅಲ್ಲ ಇದೆ. ಇದು ನಾವಿರೋ ಅಂತ ಸರಿ, ನಾವು ಬುಕ್ ಮಾಡ್ಕೊಂಡಿರೋಂಥ ರೆಸಾರ್ಟ್. ಸೈಡಿಂದ ಅವ್ರಿಗೆ ಕಾಣುತ್ತೆ ರಿಸೆಪ್ಷನ್. ಓಕೆ, ಥ್ಯಾಂಕ್ ಯು. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಬೀಚ್ ಇದೆ. ಇದು ನಮ್ಮ ಸ್ಟೇ ಇಂದ ವೀವ್ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅನ್ಸುತ್ತೆ ಇದು, ಮೇ ಬಿ ನಂಗೆ ಗೊತ್ತಿಲ್ಲ. ನಾವಿಲ್ಲಿ ಇದು ರೆಸ್ಟೋರೆಂಟು ಸ್ಟೇದು. ಸೊ ಅಲ್ಲಿಂದ ಡೈರೆಕ್ಟ್ ಬೀಚ್ ವೀವ್ ಇದೆ. ಇಲ್ಲೇ ಒಂದು ಪ್ಲೇಸ್ ಕವರ್ ಮಾಡ್ಕೊಂಡೆ. ಏನಂತೀಯ? ಜೀವನದಲ್ಲಿ ಇಬ್ಬರು ರೆಸ್ಪಾನ್ಸ್ ಇಲ್ಲ. ಸೊ ಈಗ ನಾವು ಒಂದು ಅವಕಾಡೋ ಸ್ಮೂದಿ ಬೌಲು, ಒಂದು ಮಸಾಲೆ ದೋಸೆ, ಒಂದು ಪೂರಿ ಮಸಾಲ ತಗೊಂಡಿದ್ದೀವಿ. ಟೀನು ಕೊಡ್ತಾರೆ ಅದ್ರ ಜೊತೆ ಟೀ ಕಾಂಬೋ ಇದೆ. ಮಸಾಲೆ ದೋಸೆ ವಿತ್ ಟೀ ಆ್ಯಂಡ್ ಪೂರಿ ಮಸಾಲ ವಿತ್ ಟೀ ಕಾಂಬೋ ಇದೆ. ಸೊ ಅದು ತೊಗೊಂಡಿದ್ದೀವಿ. ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಟ್ರಿಪ್ಪಿಗೆ ಬಂದಾಗ ಅವಾಗಡ ಸ್ಮೂದಿ ಬೌಲ್ ಒಂದು ಹೆಲ್ದಿ ರೆಸಿಪಿನ ಯಾವುದೊಂದು ಟೇಸ್ಟ್ ಮಾಡೋಕ್ಕೆ ನೋಡ್ತಿರೋದು. ಜಾಸ್ತಿನೇ ಇದೆ. ಹಾಂ, 450 ಇದೆ ಅವಕಾಡೋ ಸ್ಮೂದಿ ಬೌಲ್ಗೆ. ಮಸಾಲೆ ದೋಸೆ 200 ಇದೆ. ಓಹ್, ಪೂರಿ ಮಸಾಲಾಗೆ 200 ಇದೆ. 450, 400, 850. ಬರೀ ಟಿಫನ್ಗೆ 850 ಗುರು. ಇದು ಎದುರ್ಕೊಂತಿರುವ ಬಾಲಕಿ. ಹುಡುಕ್ಬೇಡ. ಸದ್ಯಕ್ಕೆ ನಮಗೆ ರೆಡಿ ಆಗಲಿಕ್ಕೆ ಅಥವಾ ಫ್ರೆಶ್ ಅಪ್ ಆಗಲಿಕ್ಕೆ ಈ ಥರ ರೂಮ್ ಕೊಟ್ಟಿದ್ದಾರೆ. ಈ ರೂಮೇ ಸಖತ್ತಾಗಿದೆ ಆ್ಯಕ್ಚುಲಿ ನೋಡೋಕ್ಕೆ. ಹಿಂಗಿದೆ. ಸೊ ಇದು ನಮ್ಮ ರೂಮ್ ಅಲ್ಲ, ಇದು ಜಸ್ಟ್ ಫ್ರೆಶ್ ಅಪ್ಪಿಗೆ ಕೊಟ್ಟಿರೋ ರೂಮ್. ಇಷ್ಟು ರೆಡಿ ಆಗಿದ್ದೀವಿ ಇವತ್ತು. ಇದು ಔಟ್ಫಿಟ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಜೀವಂತಿ ಹೋಗಿ ಸೈಡ್ಗೆ. ಇವಾಗಲೇ ಇದು ನನ್ನ ಔಟ್ಫಿಟ್. ಇವಾಗೆ ಇದು ನನ್ನ ಔಟ್ಫಿಟ್. ಸೈಸು ಇದು ಔಟ್ಫಿಟ್. ಯಾಕೆ ಚೆನ್ನಾಗಿದೆ. ಆಫ್ ಮಾಡು. ಹಾಂ, ವಾವ್. ಇದು ಔಟ್ಫಿಟ್. ಇದೊಂದು ದೆವ್ವ. ಆನ್ ಮಾಡಿ ಈಗ. ಹಾಂ, ಸೊ ಇವಾಗ ರೆಡಿ ಆಗ್ತಿದ್ದೀವಿ. ಇವಾಗ ರೆಡಿಯಾಗಿ ಎಲಿಫೆಂಟ್ ಕ್ಯಾಂಪಾ ಏನದು? ಕಾವೇರಿ ಎಲಿಫೆಂಟ್ ಪಾರ್ಕ್ ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ಅಡ್ವೆಂಚರಸ್ ಪಾರ್ಕ್ ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಸ್ಕೂಟಿ ತಗೊಳ್ಬೇಕು ಅಂತ ಅನ್ಕೊಂಡಿದ್ವಿ, ಬಿಕಾಸ್ ಮಳೆ ಇಲ್ಲ. ಎಷ್ಟೇ ರೆಡಿ ಆದ್ರೂ ಹಚ್ಚಿದ ತಕ್ಷಣ ಎಣ್ಣೆ ಆಗ್ತಿದೆ ಫೇಸ್. ಎಣ್ಣೆ ಆಗಿದೆ ಫೇಸು, ಬಟ್ ಏನು ಮಾಡೋಕ್ಕಾಗಲ್ಲ. ಮಳೆಗಾಲದಲ್ಲೂ ಸಿಕ್ಕಾಪಟ್ಟೆ ಶೆಕೆ ಕಾವಿದೆ. ಇವ್ರಿಬ್ರಿಗೂ ಏನು ತೊಗೊಂಡ್ರೆ ನಾನು ಮಾತಾಡ್ತಿದ್ದೀನಿ ಕಣೆ. ಮಾತಾಡು. ಹಾಂ, ಮಾಡ್ಕೋಗೋ. ಸೊ ಅದೇ ಇವಾಗ ಹೊರಡಬೇಕು. 2 ಪ್ಲೇಸ್ ಮುಗಿಸ್ಬೇಕು. ಎಲ್ಲ ರೆಡಿ ಆಗ್ತಿದ್ದೀವಿ, ಬಟ್ ಪ್ರಯೋಜನ ಅಂತೂ ಇಲ್ಲ ಏನು ರೆಡಿಯಾಗಿ. ಆಲ್ಮೋಸ್ಟ್ ಎಲ್ಲನೂ ಇಲ್ಲೇ ಹೋಗ್ತಾ ಇದೆ ನಮ್ಮ ರೆಡಿ ಆಗಿರೋದು ಮೇಕಪ್ ಎಲ್ಲ. ನಾನು ಯಾವ ಸ್ಲಿಪ್ಪರಿಗೆ ಯಾವ ಶೂ ಹಾಕೊಂಡಿದ್ದೀನಿ ಮ್ಯಾಚೇ ಇಲ್ಲ ನನ್ನ ಜೀವನದಲ್ಲಿ. ಇಲ್ಲಿ ಇದು ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಇದೇನು ಚರಂಡಿನ? ಏನಿದು ನೀರು ಹಿಂಗಿದೆ? ಚರಂಡಿ ನೀರು ಥರ ಇದೆ. ಚರಂಡಿ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ. ಇದು ನಾವು ಉಳ್ಕೊಂಡಿರೋಂಥ ರೆಸಾರ್ಟ್. ಪಾರ್ಕ್ ಮಾಡಿಬಿಟ್ಟು ಟೂರನ್ನು ತೊಗೊಳಕ್ಕೆ ಬಂದಿದ್ದೀವಿ. ಕಾವೇರಿ ಎಲಿಫೆಂಟ್ ಪಾರ್ಕಿಗೆ ಬಂದಿದ್ದೇವೆ. ಸೊ
ಸೊ ಇದು ಕಾವೇರಿ ಎಲಿಫೆಂಟ್ ಪಾರ್ಕ್. ಇಲ್ಲಿ ಕ್ಯಾಶು ಇದೆ, ಆನ್ಲೈನು ತೊಗೊತಾರೆ. ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 100 ರೂಪಾಯಿ. ಇಲ್ಲಿ ಆನೆ ನೋಡಿ ಎಲಿಫೆಂಟ್ ರೈಟ್ ಇದೆ ಪಾಪ ಕಣೆ. ನೀನು ಯಾವ ಇಲ್ಲಿ ಇರುವ ಲೆಕ್ಕ ಅದಕ್ಕೆ ಎಲ್ಲ ಕಡೆ ಒಂದೇ ಪೋಸ್ಕೊಳ್ತೀವಿ. ಒಂದೇ ಎಲಿಫೆಂಟ್ ಇರೋದಾ? ಸೋತ್ ಸುಣ್ಣ ಇದೆ. ಬದುಕಿದ್ಯಾ? ಬದುಕಿದೆ. ಮೂರಿದೆ. ಭೀಮಾ ಸುಮ್ಮನೆ ಅಂದೆ. ಹುಲ್ ತಿಂತ ಇದೆ. ಅಲ್ಲಿ ಒಂಟೆ. ಬರ್ಬಾರ್ದಂತ ಯಾಕೆ ಖುಷಿಗೆ? ಅಲ್ಲೊಂದು ಒಂಟೆ ಇದೆ. ಅಲ್ಲೊಂದು ಒಂಟೆ ಇದೆ, ಅದನ್ನು ಹಲ್ಗುಲ್ ತಿಂತ ಇದೆ. ಇದಕ್ಕೆ ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಅದು ಹುಲ್ ತಿಂತ ಇದೆ, ಇದು ಹುಲ್ ತಿಂತ ಇದೆ. ಚಿತ್ರ ನಾನು ನೋಡಿದ್ದೀನಿ, ಹಣ್ಣಿನೆಲ್ಲ ಬಾಯಿ ಒಳಗೆ ಹಾಕಿದ್ರು. ಹತ್ರ ಹೋಗಕ್ಕೆ ಬಿಡ್ತಾರ ನಮಗೆ. ಇಷ್ಟು ದೂರ ಬಂದಿದ್ದೀವಿ ತಾನೇ, ಕೆಟ್ಬಿಟ್ಟು. ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅನ್ಸುತ್ತೆ. ಏನು ರಾಂಗ್ ಟೈಮು? ಇದೊಂಥರ ನಮ್ಮ ಲೈನ್ ಸಫಾರಿ ಥರ ಇದೆ. ಆನೆಯ ಒಂದು ಬಿಟ್ಟು ಮಿಕ್ಕಿದೆಲ್ಲನೂ ಲೈನ್ ಸಫಾರಿ. ಯಾವ ಸ್ಟೇಷ್ ಎಲ್ಲಿರುತ್ತೆ ಅಲ್ಲೆಲ್ಲ ಸ್ಮೆಲ್ಲು. ಇಲ್ಲಿ ನೋಡಿ, ಇಲ್ಲಿ ಬಂತು, ಬಂದಿತ್ತು. ಊಟ ಮಾಡ್ತಾ ಇದ್ದೆ, ಮಮ್ಮೂನ್ ತಿಂತಾ ಇದ್ದೆ. ಅದು ಆ ಕಡೆ ನೀರು, ಈ ಕಡೆ ಏನಿದೆ? ಇದು ಈಮು, ಇದು ಆಸ್ಟ್ರಿಚಾ? ಅಪ್ಪು 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 ಅದು ಏನು ನೋವಾಗಲ್ಲ. ಅವಳು ನಿಜವಾಗ್ಲೂ ಪರ್ಸ್ ಆ ಕಡೆ ಕಚ್ 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 ಕಚ್. ಅದು ನಿಂಗೆ ಕಚ್ ಕಚ್ ಅನ್ನತ್ತಲ್ಲ, ಅವಾಗ ನಮ್ಮ ಕೈಗೆ ಒಂಥರ ಅನ್ಸುತ್ತೆ. ನಾನು ನೋಡಿ ಹಿಂಗೆ ತಗೋತೀನಿ. ಇಲ್ಲಿದೆ ನೋಡಿ ಮೇಲ್ಗಡೆ ಒಂದು. ಹಾಂ, ಬಗ್ ನೋಡು ನೀನು. ಇಷ್ಟ ಸಾಕು ನನಗೆ. ನನ್ನ ಮೈ ಮೇಲೆ ಹತ್ತಿಸ್ಕೊಡು ಅಂತ ನನಗೆ ಭಯ. ಕ್ಲೀನ್ ಮಾಡ್ತಿದ್ದೆ. ಎಕ್ಸ್ಕ್ಯೂಸ್ ಮೀ. ಇಲ್ಲೊಂದು ಕುತ್ಕೊಂಡಿದೆ. ಇವಳಿಗೆ ಆಟ, ಇವಳಿಗೆ ಪ್ರಾಣ ಸಂಕಟ. ಲೈಫಲ್ಲಿ ನನಗೆ ಎಷ್ಟು ಬದುಕಕ್ಕೆ ಭಯ ಇದೆ ಅಂತ ನನಗೆ ಯುದ್ಧದಲ್ಲಿ ಗೊತ್ತಾಯಿತು. ಒಳಗಡೆ ಹೋಗಿ ಅದು ಬಂದು ಮೈ ಮೇಲೆ ಕುತ್ಕೊಂಡ ತಕ್ಷಣ ಚೀರ್ಕೊಂಡು ಈಚೆ ಬಂದಿದ್ದೀನಿ. ಎಲ್ಲ 3 ಜನ ಈಚೆ ಬಂದು ಅವರಿಬ್ಬರು ಆಮೇಲೆ ಒಳಗಡೆ ಹೋದರು. ಯಪ್ಪ, ಕಚ್ಚೋದು ಕುಕ್ಕೋದು ಅಂತ ಅಲ್ಲ, ಬಟ್ ಏನೋ ಒಂಥರ ಭಯ ಆಗುತ್ತೆ. ಮೈ ಮೇಲೆ ಬಂದು ಹತ್ಕೊಂಡು ಕುತ್ಕೊಳ್ಳೋದು, ಚುಚ್ಚೋದು ಅವೆಲ್ಲ. ಸೊ ನೋ ಥ್ಯಾಂಕ್ ಯು. ಇವಾಗ ಎಲ್ಲ ಕಡೆ ಒಂದು ರೌಂಡ್ ಹೋಗಿ ಕಾವೇರಿ ಎಲಿಫೆಂಟ್ ಪಾರ್ಕ್ ಫುಲ್ ಒಂದು ರೌಂಡ್ ಹೋಗಿ ಆನೆಗೆ ಇಲ್ಲ ಸಾರಿ ಮಾಡಿಸ್ಬೇಕು ಅನ್ಕೊಂಡ್ವಿ, ಬಟ್ ಅಲ್ಲಿ ಹತ್ರನೇ ಬಿಡ್ಲಿಲ್ಲ. ಹಾಂ, ಹತ್ರ ಬಿಡಲಿಲ್ಲ. ಆಮೇಲೆ ಏನೋ ಕಲ್ಲಂಗಡಿ ತಿನ್ನಿಸ್ಬೇಕು ಅಂದರೆ 70 ರೂಪಾಯಿ ಕೊಟ್ಬಿಟ್ಟು ಕಲ್ಲಂಗಡಿ ತೊಗೊಂಡು ಬರಬೇಕು ಅಂತ ಅಂದರು. ನಮಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಈಗ. ಸೊ ಅದ್ರ ಜೊತೆಗೆ ಹಂಗೆ ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಇವಾಗ ಕಯಾಕಿಂಗ್ ಹೋಗ್ತಿದ್ದೀವಿ ಮ್ಯಾಂಗ್ರೂವ್ ಫಾರೆಸ್ಟ್ ಅಡ್ವೆಂಚರ್ ಪಾರ್ಕಿಗೆ. ಇಲ್ಲಿಂದ 6 ಕಿಲೋಮೀಟರ್ಸ್ ಇದೆ. ಹಿಂಗೆ ಗಾಡಿನಾ ಹಾಗೆ ತೆಗಿಬೇಕು. ಈಗ ನಾವು ಮ್ಯಾಂಗ್ರೂವ್ ಫಾರೆಸ್ಟ್ ಅಡ್ವೆಂಚರಸ್ ಪಾರ್ಕಿಗೆ ಬಂದಿದ್ದೀವಿ. ಆಲ್ರೆಡಿ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ, ಬಿಕಾಸ್ ಇಲ್ಲಿ ಮುಂಚೆ ಇಲ್ಲಿ ಬರೋಕ್ಕೂ ಮುಂಚೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ. ಒಬ್ಬರಿಗೆ 1000 ಸಮಥಿಂಗ್ ಬರುತ್ತೆ. ನಾನು ಇಲ್ಲಿ ಮೇ ಬಿ ಹಾಕ್ತೀನಿ ಎಷ್ಟು ಆಯಿತು ವಿತ್ GST ಅಂತ ಅಂದ್ಬಿಟ್ಟು.
ಆ್ಯಂಡ್ ವಿತ್ ಸ್ನ್ಯಾಕ್ಸ್ ನಾವು ಆ್ಯಡ್ ಮಾಡಿದ್ವಿ ಸೊ ಎಲ್ಲ ಸೇರಿ 4000 ಚಿಲ್ಲರೆ ಏನೋ ಆಯಿತು. ಸೊ ನೋಡಬೇಕು, ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಬುಕ್ಕಿಂಗ್ ಮಾಡಿದ್ದೀವಿ ಅಂತ ಹೇಳಬೇಕು. ಒದ್ದೆ ಆಗುತ್ತೆ ಯಾಕಂದರೆ ಬಿಕಾಸ್ ಫುಲ್ ನೀರೊಳಗಡೆ ಹಾಕ್ತಾರೋ ಏನೋ ನಮ್ಮನ್ನ ಗೊತ್ತಿಲ್ಲ. ನಾವು ಡ್ರೆಸ್ ಚೇಂಜ್ ಮಾಡೋಕ್ಕೆ ಯಾವುದು ಬಟ್ಟೆನೂ ತಂದಿಲ್ಲ. ನೋಡೋಣ ಏನು ಕತೆ ಆಗುತ್ತೆ ಅಂತ. ಸ್ಟೇಸು ಇದೆ ಉಳ್ಕೊಳ್ಳಿಕ್ಕೆ, ಕಾಣಿಸ್ತಿರ್ಬೋದು ಈ ಕಾಟೇಜ್ ಥರ. ಅದೆಲ್ಲ ಸ್ಟೇಸ್ ಚೆನ್ನಾಗಿದೆ, ಇದೆಲ್ಲ ಸ್ಟೇಸ್. ಈ ಥರ ಎಲ್ಲ ಇದೆ. ನೀವು ಯಾರಾದರೂ ಸ್ಟೇ ಮಾಡ್ತೀರಂದ್ರೆ ಸ್ಟೇ ಮಾಡ್ಬೋದು. ಇವಾಗ ಅಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ ಹೇಗೆ ಏನು ಕತೆ, ಹೆಂಗೆ ಮಾಡೋದು, ನಾವು ಕಯಾಕಿಂಗು ಯಾವ ಥರ ನಾವು ಪೆಡಲಿಂಗ್ ಮಾಡಬೇಕು ಅದನ್ನೆಲ್ಲ ಏನೋ ಹೇಳ್ಕೊಡ್ತಾರೆ ಅಂತ ಅನಿಸುತ್ತೆ. ಮೇ ಬಿ ಸೆಷನ್ ಇದೆ ಈಗ, ಅದು ಮುಗಿಸ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕು. ಡ್ಯಾಶ್ ಹೊಡಿಬೇಡ, ಡ್ಯಾಶ್ ಹೊಡಿಬೇಡ, ಮತ್ತೆ ಬಂದಿದ್ಯಾ. ಯು ಕ್ಯಾನ್ ಸೇ ಹಾಯ್. ಅವಳು ಫೋಟೋ ತೆಗಿತಿದ್ದಾಳೆ, ಅವಳು ಫೋಟೋ ತೆಗೆಸ್ಕೊತಿದ್ದಾಳೆ. ಬರೀ ಪೋಸ್ ಸಖತ್ತಾಗಿದೆ ವೀವು. ಇಲ್ಲಿ ಸಿಕ್ಕಾಪಟ್ಟೆ ಹೆದ್ರುಕೊಂಡು ಬಂದಿರೋದು. ಬಿಕಾಸ್ ಮೊಬೈಲ್ ಕೆಳಗಡೆ ಹೋದರೆ ಹೋಯ್ತು ಅಂತ ಹೇಳಿದರು ಮೊಬೈಲು. ಆ್ಯಂಡ್ ಅದೊಂದು ಭಯ ಇತ್ತು ನಮಗೆ, ಏನು ಕತೆನಪ್ಪ ಅಂತ ಅಂದ್ಬಿಟ್ಟು ಹೆದ್ರುಕೊಂಡು ಮಾಡ್ತಾ ಇರೋವಂಥದ್ದು. ಎಲ್ಲಿ ಯಾರಾದರೂ ಬಂದು ಕುದ್ದು ಬಿಡ್ತಾರೆ, ಬಿದ್ದು ಬಿಡ್ತೀವಿ ಅನ್ನೋದೊಂದು ಭಾರಿ ಭಯ ಇದೆ. ಈ ಥರ ಮಧ್ಯದಲ್ಲಿ ಈ ಥರ ಒಂದು ಬೋಟ್ ಬಂದುಬಿಡುತ್ತೆ, ಅದೊಂದು ಭಯ ನನಗೆ. ಈ ಥರ ಬೋಟ್ ತೊಗೊಂಡು ಬರ್ತಾರೆ, ಇದು ಗುದ್ಬಿಟ್ಟು ಎಲ್ಲಿ ಬಿದ್ದೋಗ್ತೀವಿ ಅನ್ನೋದು ಭಾರಿ ಭಯ ಇದೆ. ಬಟ್ ದಟ್ಸ್ ಓಕೆ, ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿದೆ, ಮಸ್ತಿದೆ. ಸನ್ಸೆಟ್ ಈ ಒಂದಿದೆ ಅಲ್ಲ, ಇದು ಈ ಗ್ರೀನ್ರಿ ಸಖತ್ತಾಗಿ ಕಾಣಿಸ್ತಾ ಇದೆ. ಲಿಟ್ರಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲಿಟ್ರಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ತುಂಬ ಭಯ ಇದೆ ಮೊಬೈಲ್ ವಿಷಯದಲ್ಲಿ. ಎಲ್ಲಿ ಬಿದ್ದೋಗುತ್ತೆ, ಎಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಭಯ ಇದೆ. ಬಟ್ ನೋಡೋಣ, ವರ್ತ್ ಅಂತ ಅನ್ಬೋದು. ಕಯಾಕಿಂಗೇ ಮಾಡಿ ಸ್ವಲ್ಪ ಭಯ ಆಗ್ಬೋದು ಮೊಬೈಲ್ ತರೋಗೆ, ಬಟ್ ದಟ್ಸ್ ಓಕೆ, ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ನಾನು ಹೋಗ್ಬೇಕು ಆ ಕಡೆ ಸೈಡ್ಗೆ, ಅಲ್ಲಿಂದ ಹೋಗಿ ಇವಾಗಿನಿಂದ ನಾರ್ಮಲ್ ಬೋಟಿಗೆ ಹೋಗ್ತೀವಿ ಅಂತ ಅನಿಸುತ್ತೆ, ನೋಡ್ತೀವಿ. ಓಕೆ, ಸುಮ್ಮನಾಗಿದ್ದಾರೆ. ಎಲ್ಲರೂ ಪೋಸ್ಟ್ ಮಾಡೋದಲ್ಲ, ಮಾತಾಡ್ಬೇಕು ಜೀವನದಲ್ಲಿ. ಚೆನ್ನಾಗಿಲ್ಲ. ಇವರಿಬ್ರು ಎಷ್ಟು ಹೆದರ್ಕೊಂಡ್ರು ಅಂದ್ರೆ, ಹೌದೌದೌದು, ಯಾರು ಜಾಸ್ತಿ ಕಿರ್ಚಿದೆ ಹೇಳ್ಬಿಡಿ. ಇಷ್ಟಿಷ್ಟು ಹೇಳ್ಬಿಡಿ, ಅವ್ರೇನ್ ನೋಡಿದಾರೆ ಹೇಳಕ್ಕೆ. ಸುಕೃತ ಇಷ್ಟಿಷ್ಟಕ್ಕೂ ಎಷ್ಟು ಚೀರಿದಾಳೆ ಅಂದ್ರೆ ನಮಗೂ ಬೋಟ್ ಓಡ್ಸಕ್ ಭಯ ಪಡಿಸ್ಬಿಟ್ಟು ಇನ್ನು ಅರ್ಧ ಕಿಲೋಮೀಟರ್ ದೂರ ಇದೀವಿ ಅಂತ ಜೀವನದಲ್ಲಿ ಸ್ವಲ್ಪ ಭಯ ಆಗ್ಬೇಕಂತ. ಇನ್ನಷ್ಟು ಭಯ ಬೇಡ ಪ್ಲೀಸ್. ನನಗೆ ಬದುಕ್ಬೇಕನ್ನೋ ಆಸೆ ಇದೆ. ನನಗೇನು ಸಾಯ್ಬೇಕಂತ ಆಸೆ ಇದೆಯೇನೋ. ಹೊಡಿಯೋಳೆ ಮಕ್ಕ ಹಾಗೆಲ್ಲ
ಹೇಳಿದಂಗೆ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಹಾಂ ಅದು ಕೊಟ್ಟಿದ್ದಾರೆ ಕಾರ್ಡ್. ಕಾಡಲ್ಲ ಸ್ಟಿಕ್ಕಿ ನೋಟ್ಸ್. ಹಾಂ ಅದೇ ಸ್ಟಿಕ್ಕಿ ನೋಟ್ಸಲ್ಲಿ ಏನು 3 PPC ಏನೋ ಹೇಳಿದ್ರೆ 3 ಏನೋ ಗೊತ್ತಿಲ್ಲ, ಬನಾನಾದ ಬಜ್ಜಿ ಥರ ಅಂತೆ. ಒಟ್ಟು ಬಾಳೆಹಣ್ಣು ಬಾಳೆ ಹಾಂ ಅದು ಬನಾನಾ ಅದು ಅಥವಾ ಏನಂತ ಗೊತ್ತಿಲ್ಲ ನನಗೆ. ಒಟ್ಟು ಸಾರಿ ಬನಾನಾ ಬಜ್ಜಿನೋ ಅಥವಾ ಏನಂತ ಗೊತ್ತಿಲ್ಲ, ಒಟ್ಟು ಬನಾನಾ ಅದು. ಆಮೇಲೆ ಟೀ ಆ್ಯಂಡ್ ಸ್ನ್ಯಾಕ್ಸ್ ಅಂತ ಬರ್ಕೊಟ್ಟು ಟೀ ಅಂತ ಸ್ನ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲೋಗಿ ನೋಡಬೇಕು ಅದು ಏನು ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಹಾಂ ರೆಸ್ಟೋರೆಂಟ್ ಹಾಂ ಸಖತ್ತಾಗಿತ್ತು ರೆಸ್ಟೋರೆಂಟ್ ಅಂತೀನಿ. ಎಕ್ಸ್ಪೀರಿಯನ್ಸು ಹಾಂ ಯಪ್ಪ ಜೀವ ಬಾಯಿಗೆ ಬಂದಿತ್ತು. ಬಟ್ ಸ್ಟಿಲ್ ಮಜಾ ಇತ್ತು. ಎಂಜಾಯ್ ಮಾಡಿದ್ವಿ. ಸನ್ಸೆಟ್ ಕಾಣಿಸ್ತಿಲ್ಲ ಬಿಕಾಸ್ ಆಫ್ ಮೋಡ. ಆದರೆ ನಾವು ಎಂಜಾಯ್ ಮಾತ್ರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸನ್ಸೆಟ್ ಇಲ್ಲ ಅಂದ್ರೂ ಬಟ್ ಅದು ವೆದರ್ ಚೆನ್ನಾಗಿತ್ತು. ವೆದರ್ ಚೆನ್ನಾಗಿತ್ತು, ವೈಬ್ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ಡೀಸೆಂಟ್ ಆಗಿದ್ರು. ನಾವಷ್ಟೇ ಹುಡುಗಿರಿದ್ದಲ್ಲಿ, ನಾವಷ್ಟೇ 3 ಜನ ಹುಡುಗಿರು, ಇನ್ನೆಲ್ಲ ಹುಡುಗರಿದ್ರು. ಇವ್ರು ಕಿರ್ಚೋದ್ ನೋಡ್ಬಿಟ್ಟು ಅವ್ರು ಯಾರು ನಮ್ಮ ಹತ್ರ ಬರ್ತಿರ್ಲಿಲ್ಲ ಅಷ್ಟೇ. ಮಿರರ್ ಇದೆ ಆದ್ರೆ ಕತ್ಲು ಕಾಣಿಸುತ್ತೆ. ಅವ್ರಿಬ್ರು ಕೈ ತಿಳ್ಕೊತಿದ್ದಾರೆ, ನಾನು ಫೋಟೋ ತಗೊಳ್ತೀನಿ. ಇಲ್ಲಿಂದ ಹಿಂಗೊಳಗೆ ಹಿಂಗಿಂದ ಹಿಂಗೊಳಗೆ ಬಂದರೆ ಬಾವ್ 3 ಜನ ಇದ್ದೀವಿ ಅಂತ ಅಂದ್ಬಿಟ್ಟು 3 ಬೆಡ್ ಕೊಟ್ಟಿದ್ದಾರೆ. ಇಲ್ಲೊಂದು ಫ್ಯಾನ್ ಇದೆ. ಸೊ ಇದು ಲಗೇಜ್ ಇಟ್ಟಿದ್ದೀವಿ. ಇದು AC ಇದೆ, ಬಟ್ AC ವರ್ಕ್ ಆಗಲ್ಲ ಬಿಕಾಸ್ ನಾನ್ AC ತೊಗೊಂಡಿರೋದು ನಾವು ರೂಮ್ ಇದು. ಆ್ಯಂಡ್ ಇದು ನಾನು ಆ್ಯಂಡ್ ಇದು ಕಬೋರ್ಡ್ ಇದೆ. ಕೆಳಗಡೆ ಒಂದಿಷ್ಟು ಬುಕ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಪುಟಾಣಿ ಕಿಚನ್ ಕೊಟ್ಟಿದ್ದಾರೆ. ಒಂದು ಸಣ್ಣ ಫ್ರಿಡ್ಜ್ ಕೊಟ್ಟಿದ್ದಾರೆ, ಕೆಟಲ್ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಇದು ವಾಶ್ರೂಮ್. ಇವತ್ತು ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಎಷ್ಟು ಖರ್ಚಾಗಿದೆ ಅಂತ ಲೆಕ್ಕ ಹಾಕಬೇಕು. ಆ್ಯಂಡ್ ಈ ವಿಡಿಯೋ ಎಂಡಲ್ಲಿ ಇವತ್ತು ಎಷ್ಟು ಖರ್ಚಾಗಿದೆ ಅಂತ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತಾ ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ. 1 hour later. ಅದೇ ತಂಪು ಬೇರೆ ಅಲ್ಲ ಇದು. ಬೀಚ್ ರೆಸಾರ್ಟ್ ಆಗಿರೋದ್ರಿಂದ ಇದು ನಮ್ಮದು ನಾವು ಉಳ್ಕೊಂಡಿರೋ ರೆಸಾರ್ಟ್ ಅಲ್ವಾ. ಸೊ ಹಂಗಾಗಿ ಇಲ್ಲಿ ಬಂದಿದ್ದೀವಿ. ಅಲೆ ಸೌಂಡ್ ಎಷ್ಟು ಜೋರಾಗಿ ಕೇಳಿಸ್ತಿದೆ. ಅದಕ್ಕೋಸ್ಕರ ಬಂದ್ವಿ ನಾವು. ಅಲೆ ಜೋರ ಸಖತ್ ಜೋರಾಗಿ ಕೇಳಿಸ್ತಾ ಇತ್ತು, ಹೊಡೀತಾ ಇದೆ. ಯಾವಾಗ ಬೇಕಂದ್ರೂ ಸುನಾಮಿ ಆಗ್ಬೋದು. ಅಲೆ ಎಂತ ಅಲೆ ಬರ್ತಾ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಜೋರು ಅಲೆ ಬರ್ತಾ ಇದೆ. ಓ